ಏನಾಯ್ತಮ್ಮ? ಅತ್ತೆ, ಅಮ್ಮ ಯಾಕೆ ಅಳ್ತಿದ್ದಾರೆ? ಅಳ್ದೆ ಏನ್ ಮಾಡ್ತಾರೆ ಸೀನು? ಎಲ್ಲ ಆದ್ಯ ಮಾಡಿರೋ ಕೆಲ್ಸದಿಂದ. ಪೂರ್ವಿಕರಿಂದ ಅವ್ರ ನೆನಪಾಗಿ ಬಂದಿದ್ ಒಡವೆನ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಬದಲಾಯಿಸಿದಾಳೆ. ಅದನ್ನೇ ನಿಮ್ಮ ಅಮ್ಮನ್ಗೆ ತಡ್ಕೊಳಕ್ ಆಗ್ತಿಲ್ಲಪ್ಪ. ದೊಡ್ಡವ್ರ ವಸ್ತು ಅಂದ್ರೆ ನಾವದನ್ನ ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ. ಅದನ್ನ ಏನು ಯೋಚನೆ ಮಾಡ್ದೇನೆ ಆದ್ಯ ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಅಮ್ಮನ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೋಡು ಹೇಗ್ ಅಳ್ತಿದ್ದಾರೆ ಅಂತ. ಅಮ್ಮ, ಸಮಾಧಾನ ಮಾಡ್ಕೋ. ಹೇಗೋ ಸಮಾಧಾನ ಮಾಡ್ಕೊಳ್ಳೋದು? ಆ ಒಡವೆಗಳು ಬದಲಾಗಿದೆ ಅಂತ ಯೋಚನೆ ಮಾಡಿದ್ರೆ ನನ್ನ ಹೊಟ್ಟೆ ಉರ್ದು ಹೋಗತ್ತೆ. ನೀವು ಬೇಜಾರಾದ್ರೆ ಆ ಒಡವೆಗಳು ವಾಪಸ್ ಬರಲ್ಲ ಅಲ್ವಮ್ಮ? ನೀನ್ ಕೂಡ ಏನ್ ಸೀನು ಹೀಗ್ ಮಾತಾಡ್ತಿದ್ಯಾ? ಆದ್ಯ ತಪ್ಪು ಮಾಡಿದಾಳೆ, ನಿಮ್ಮ ಅಮ್ಮ ಅಳ್ತಿದ್ದಾರೆ. ಬಂದು ಅತ್ತೆ ನನ್ನಿಂದ ತಪ್ಪಾಗೋಯ್ತು, ನನ್ನ ಕ್ಷಮಿಸಿ ಅಂತ ಒಂದ್ ಮಾತಾದ್ರೂ ಹೇಳೋದಲ್ವಾ? ಆ ಕೆಲ್ಸ ಕೂಡ ಮಾಡ್ತಿಲ್ಲ ಆದ್ಯ. ಆಗ್ಲಾದ್ರೂ ನಿಮ್ಮ ಅಮ್ಮನ ಮನ್ಸಿಗೆ ಸ್ವಲ್ಪ ಆದ್ರೂ ನೆಮ್ಮದಿ ಸಿಕ್ತಿತ್ತೇನೋ ಅಂತ. ಏನ್ ಮಾಡೋದಮ್ಮ, ಆದ್ಯ ಬಂದಿರೋದು ಅಮೆರಿಕಾಯಿಂದ. ನಮ್ ಸೆಂಟಿಮೆಂಟ್ಸ್ ಅವಳಿಗೆ ಅರ್ಥ ಆಗಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಅವಳು ಮಾಡಲ್ಲ. ಕೊನೆ ಪಕ್ಷ ಮದ್ವೆ ಆದ್ಮೇಲೆ ಆದ್ರೂ ಅವಳು ಬದಲಾಗ್ಬೋದು. ಮದ್ವೆಗ್ ಮುಂಚೆನೆ ಬದಲಾಗದೆ ಇರೋಳು ಮದ್ವೆ ಆದ್ಮೇಲೆ ಬದಲಾಗ್ತಾಳೇನೋ? ಈಗ ಇಲ್ದೇ ಇರೋ ಗೌರವ ಮರ್ಯಾದೆ ಆಮೇಲೆ ಎಲ್ಲಿಂದ ಬರುತ್ತೆ? ಅವಳನ್ನ ಪ್ರೀತಿಸಿದೀನಿ ಅಮ್ಮ. ಇವಾಗ ನನ್ ಮನ್ಸನ್ನ ಬದಲಾಯಿಸಕ್ಕಾಗದೆ ಅವಳ ಬುದ್ಧಿನ ಬದಲಾಯಿಸ್ಬೇಕಾಗತ್ತೆ. ಕ್ಷಮಿಸು ಅಂತ ಕೂಡ ಕೇಳಕ್ಕೆ ಬರಲ್ಲ ಅವಳಿಗೆ. ಆದ್ರೆ ಈ ವಿಷಯದಲ್ಲಿ ನಾನು ಸುಮ್ಮನಿರಲ್ಲಮ್ಮ. ಆ ದಿನ ಬದಲಾಯಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅವಳಿಗೆ ಬುದ್ಧಿ ಕಲಿಸ್ತೀನಿ. ಏನ್ ಪಾರ್ವತಿ ಇವನು? ನನ್ನ ಅಳುನ ನೋಡಿ ಇವ್ನ ಮನ್ಸು ಬದಲಾಯಿಸ್ಕೊಂಡು ಈ ಮದ್ವೆ ಬೇಡ ಅಂತಾನೆ ಅಂದ್ರೆ ಮದ್ವೆ ಆದ್ಮೇಲೆ ಬದಲಾಗ್ತಾಳೆ ಅಂತಿದ್ದಾನೆ. ಇಲ್ಲ ಬಿಡಿ ಅತ್ಗೆ, ಇದಕ್ ಮುಂಚಿನ ಹಾಗೆ ಸೀನು ಆದ್ಯನ ಅಷ್ಟೊಂದು ವಹಿಸ್ಕೊಂಡ್ ಬರ್ತಿಲ್ಲ. ಸ್ವಲ್ಪ ಬದಲಾಗಿದ್ದಾನೆ. ನಿಧಾನವಾಗಿ ಆದ್ಯನ ಬೇಡ ಅನ್ನೋ ಹಾಗೆ ನಾವೇ ಬದಲಾಯಿಸ್ಬೇಕು. ಬದಲಾಯಿಸ್ಬೇಕು ಅಲ್ಲ, ಬದಲಾಯಿಸ್ಲೇಬೇಕು. ಇಲ್ಲ ಅಂದ್ರೆ ಆ ಆದ್ಯ ನನ್ ಸೊಸೆ ಆಗಿ ನನ್ ತಲೆ ಮೇಲೆ ಕುತ್ಕೊಂಡು ಡಾನ್ಸ್ ಆಡ್ತಾಳೆ. ಏನ್ ಬಾಸೋ, ನೀವ್ ಹೇಳಿದ್ ನಿಜನಾ? ಹೌದು. ಆ ಆದ್ಯ ನಿನ್ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ಲಾ? ಸುಳ್ಳು ಹೇಳ್ಬೇಕಿರೋ ಅಗತ್ಯ ನನಗೇನಿದೆ ಹೇಳು? ಯಾಕೆ ಬಂದಿದ್ಲು? ಏನ್ ಹೇಳಿದ್ಲು? ರಾಜಲಕ್ಷ್ಮಿ ಮತ್ತೆ ಆ ಶೌರ್ಯ ಮಧ್ಯ ಇರೋಂಥ ಲವ್ ವಿಷಯ ನನಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆ ವಿಷಯನ ನೈಸಾಗಿ ನನ್ನ ಹತ್ರ ಹೇಳಿ ಅವ್ರಿಗೆ ಅಡ್ಡ ಬರ್ದಿರೋ ಹಾಗೆ ನನ್ನ ಡ್ರಾಪ್ ಆಗು ಅಂತ ಹೇಳಬೇಕು ಅನ್ನೋದೇ ಅವಳ ಐಡಿಯಾ. ಅಬ್ಬಾ, ಅಮೆರಿಕ ಬುದ್ಧಿವಂತಿಕೆ ಯೂಸ್ ಮಾಡಿದಾಳೆ ಅಂತ ಆಯ್ತು. ಅಷ್ಟಕ್ಕೂ ನೀನೇನ್ ಹೇಳ್ದೆ? ಆದ್ಯಾಗೆ ಆ ವಿಷಯ ಹೇಳೋ ಅವಕಾಶನೇ ಕೊಡ್ದೆ. ಆ ಥರ ಮ್ಯಾಟ್ರ್ ಏನಾದರೂ ಇದ್ರೆ ನೇರವಾಗಿ ಅವಳ ಅಪ್ಪ ಹತ್ರನೇ ಹೋಗಿ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳ್ದೆ. ಒಳ್ಳೆ ಕೆಲಸ ಮಾಡ್ದೆ ಬಾಸು. ಮತ್ತೆ ನಿನ್ ಹತ್ರ ಬರ್ಬೇಕು ಅನ್ನೋ ಆಲೋಚನೆ ಕೂಡ ಬರ್ದೇ ಇರೋ ಹಾಗೆ ಮಾಡ್ದೆ. ನನಗ್ ಒಂದು ಮಾತ್ರ ಅರ್ಥ ಆಯ್ತು ಬಾಸು, ಅವ್ರ ಪ್ರೀತಿ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಎಷ್ಟು ಭಯ ಪಡ್ತಿದಾರೋ ಅವ್ರ ಅಪ್ಪನಿಗೆ ಕೂಡ ಗೊತ್ತಾಗ್ಬಾರ್ದು ಅಂತ ಅಷ್ಟೇ ಭಯ ಪಡ್ತಿದ್ದಾರೆ. ಆ ಭಯ ನನಗೂ ಕೂಡ ಇದೆ. ಅದಕ್ಕೆ ಅವ್ರ ಅಪ್ಪಂಗೆ ಗೊತ್ತಾಗ್ಬಾರ್ದು ಅಂತಾನೆ ಅವ್ರಿಗಿಂತ ನಾನೇ ಹೆಚ್ಚಾಗಿ ಯೋಚನೆ ಮಾಡಿ ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ಹಾಗಾದ್ರೆ ಸಮಸ್ಯೆ ಏನಿದೆ? ಒಂದು ಸಮಸ್ಯೆ ಇದೆ. ನನಗೆ ಹೇಳಬೇಕು ಅಂತ ಜಾಣ್ಮೆಯಿಂದ ಪ್ಲಾನ್ ಮಾಡಿದ ಹಾಗೆ ಅವ್ರ ಅಪ್ಪಂಗೆ ಹೇಳಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ರು ಅನ್ಕೋ, ಮಗಳ ಮೇಲಿರೋ ಪ್ರೀತಿಯಿಂದ ನನ್ನ ಬೇಡ ಅಂದು ಆ ಶೌರ್ಯನ್ ಜೊತೆ ರಾಜಲಕ್ಷ್ಮಿ ಮದುವೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ನಿಜ ಬಾಸು, ಆ ರೂಟಲ್ಲಿ ಬಂದ್ರು ಅಂದ್ರೆ ನಿಮ್ ಮದ್ವೆ ರಾಜಲಕ್ಷ್ಮಿ ಜೊತೆ ತುಂಬಾ ಕಷ್ಟ. ನೋ, ರಾಜಲಕ್ಷ್ಮಿ ನನ್ನವಳು, ಅವಳು ನಂಗೆ ಸ್ವಂತ ಆಗ್ಬೇಕು. ಏನ್ ಮಾಡ್ತೀಯ ಬಾಸು? ಅವ್ರ ಪ್ರೀತಿನೇ ನಾನು ಹಾಳು ಮಾಡಿದ್ರೆ ಮದುವೆ ಯೋಚನೆನೇ ಬರಲ್ಲ ಅಲ್ವಾ? ಆದರೆ ಅದನ್ನು ಹೇಗೆ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾಸು, ಒಂದ್ ಕೆಲಸ ಮಾಡು, ಕೊಡೋ ಏಟಿಗೆ ಅವರೇ ಸೈಲೆಂಟ್ ಆಗ್ಬಿಡ್ತಾರೆ.
ಹೇಗೆ? ರಾಜಲಕ್ಷ್ಮಿನ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಆ ರಾಜರ ಮಾತ್ ಕೊಟ್ಟಿರೋದಕ್ಕೆ ರಾಜಲಕ್ಷ್ಮಿ ನಿನಗೆ ಹೆಂಡತಿ ಆಗೋಳು ಅಂತ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡು. ಅವಾಗ ನಿಮ್ಮಿಬ್ಬರಿಗೂ ಮದ್ವೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಿನಗೆ ಹೆಂಡತಿ ಆಗೋಳ್ನ ಹೇಗ್ ಪ್ರೀತಿಸ್ತೀಯೋ ಅಂತ ಎಲ್ಲರೂ ಕೇಳ್ತಾರೆ ಅನ್ನೋ ಭಯದಿಂದ ಶೌರ್ಯ ದೂರ ಹೋಗ್ತಾನೆ. ನಿನಗೆ ಹೆಂಡತಿ ಆಗೋಳು ಅಂತ ಗೊತ್ತಾದ್ಮೇಲೆ ನಿನ್ನ ಮದ್ವೆ ಮಾಡ್ಕೊಳ್ತಾ ಅವನ್ ಜೊತೆ ಹೇಗ್ ಓಡಾಡ್ತೀಯ ಅಂತ ಇಡೀ ಕಾಲೇಜಲ್ಲಿ ಎಲ್ ಪ್ರಶ್ನೆ ಮೂಡುತ್ತೆ ಅಂತ ರಾಜಲಕ್ಷ್ಮಿ ಅವನನ್ನ ಭೇಟಿ ಮಾಡೋದಕ್ಕೆ ಭಯ ಪಡ್ತಾಳೆ. ಮರ್ಯಾದೆಗೋಸ್ಕರ ಬದುಕೋ ಜನರು ಬಾಸು ಪ್ರೀತಿನ ಅವರೇ ತ್ಯಾಗ ಮಾಡ್ಬಿಡ್ತಾರೆ. ಸೂಪರ್! ನೀನ್ ಕೊಟ್ಟಿದ್ದು ಅಂತಿಂತ ಐಡಿಯಾ ಅಲ್ಲ, ಸಖತ್ತಾಗಿದೆ. ಅಷ್ಟಕ್ಕೂ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾಗೋ ಹಾಗೆ ಹೇಗ್ ಮಾಡೋದು? ಅದನ್ನು ಕೂಡ ನಾನೇ ಹೇಳ್ಬೇಕಾ? ಸರಿ, ನಿನ್ಮೇಲಿರೋ ಅಭಿಮಾನಕ್ಕೆ ಆ ರಾಜರ ಮೇಲಿರೋ ಕೋಪದಿಂದ ಆ ಐಡಿಯಾ ಕೂಡ ನಾನೇ ಹೇಳ್ತೀನಿ. ಇದು ಐಡಿಯಾ. ಸೂಪರ್! ಐಡಿಯಾ ಅಂತೂ ಸಖತ್ತಾಗಿದೆ. ಹಾ, ನಾಳೆನೆ ರಾಜಲಕ್ಷ್ಮಿ ಶೌರ್ಯನ ಲವ್ಗೆ ದೊಡ್ಡ ಬ್ರೇಕ್ ಬೀಳುತ್ತೆ. ಛೇಚೆ, ಬ್ರೇಕ್ ಬೀಳೋದೇನು, ಫುಲ್ ಸ್ಟಾಪೇ ಬೀಳುತ್ತೆ. ಸೂಪರ್ ಪ್ರಭಾಸ್! ಆದ್ಯಾ, ನೀವಿಲ್ಲಿದ್ದೀರಾ? ಒಂದ್ಸಲ ಅಲ್ಲಿ ಬಂದು ನೋಡಿ. ಏನಾಯ್ತು ಛಾಯಾ? ಬಂದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಬನ್ನಿ, ಬಾ. ನೋಡಿ. ಏನಾದ್ಯ ಇದು? ಏನಿದು? ನನಗೇನ್ ಮಾಡ್ಲಿ? ನೋಡು, ಎಲ್ರ ಮುಂದೆ ನನ್ ಮರ್ಯಾದೆ ಹೇಗ್ ತೆಗ್ದ. ಈ ಕಾಲೇಜಲ್ಲಿ ನಾನು ಹೇಗ್ ಓಡಾಡ್ಲಿ? ರಾಜಿ, ಏನೂ ಆಗಲ್ಲ. ಮೊದ್ಲು ನಾವು ಈ ಪೋಸ್ಟರ್ಸ್ನ ಕಿತ್ತಾಕೋಣ, ನಡಿ. ರಾಜಿ, ಅಲ್ಲೂ ಇದೆ ನೋಡೆ. ರಾಜಲಕ್ಷ್ಮಿ, ನಮ್ ಕೋಚ್ ಕಣೆ, ಆ ಕಡೆನೇ ಹೋಗ್ತಿದ್ದಾರೆ. ಬಾರೆ, ಬನ್ನಿ.
ರಾಜಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಸರ್ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ಸರ್. ಕೆಲ್ಸಕ್ಕೆ ಬರ್ದೇ ಇರೋ ಪೋಸ್ಟರ್ಸ್ ಎಲ್ಲ ನಮ್ ಕಾಲೇಜ್ ಗೋಡೆ ಮೇಲೆ ಅಸಹ್ಯವಾಗಿ ಕಾಣಿಸ್ತಿದ್ವು, ಅದನ್ನೇ ಕ್ಲಿಯರ್ ಮಾಡ್ತಿದ್ವಿ. ಓಕೆ, ಗುಡ್. ರಾಜಲಕ್ಷ್ಮಿ ಸುಮ್ನಿರು, ಮುಗೀತು ತಾನೆ. ನೋಡಿದ್ಯಾ ಅವನೆಷ್ಟು ಕೆಟ್ಟದಾಗಿ ನಡ್ಕೋತಿದ್ದಾನೆ. ಕಾಲೇಜಲ್ಲಿ ಎಲ್ರು ನೋಡಿದ್ರು, ಎಲ್ರು ಮುಂದೆ ನನ್ನ ಮರ್ಯಾದೆ ಹೋಯ್ತು. ಇವಾಗ ನಾನು ಏನ್ ಮಾಡ್ಲಿ? ರಾಜಿ, ಅಬ್ಬಾ, ಇದೇನ್ ಕರ್ಮನೋ. ಮನುಷ್ಯರು ಹಸ್ಕೊಂಡಿದ್ದಾಗ್ಲೆ ಯಾವ್ಯಾವ ಕಡೆಯಿಂದನೋ ಘಮ ಘಮ ಅನ್ನೋ ವಾಸನೆ ಮೂಗಗ್ ಬಂದು ಬಡಿಯತ್ತೆ. ಏನ್ ವಾಸನೆ ಅತ್ಗೆ? ಘಮ ಘಮ ಅಂತ ಬೇಳೆ ಸಾರ್ ವಾಸನೆ ನನ್ ಮೂಗಗ್ ಬರ್ತಾ ಇದೆ ಪಾರ್ವತಿ. ಹಾ, ನಿಮ್ ಅತ್ಗೆನೇ ಆ ವಾಸನೆ ತರ್ತಿದ್ದಾರೆ. ಪದ್ಮಾ, ನೀನ್ ಈ ರೀತಿ ಏನು ತಿಂದೆ ಉಪವಾಸ ಇದ್ರೆ ಹೇಗೆ? ಸ್ವಲ್ಪನಾದ್ರೂ ತಿನ್ನು. ನನಗ್ ಬೇಡ ಅತ್ಗೆ, ನನಗ್ ಹಸ್ವಾಗಿಲ್ಲ. ಏನ್ ತಿಂದಿದ್ಯಾ ಅಂತ ಹಸ್ವಿಲ್ಲ ಅಂತ ಹೇಳ್ತಿದೀಯಾ? ಸ್ವಲ್ಪ ತಿನ್ನಿ ಅತ್ಗೆ. ಆದ್ಯ ಹಾಗೆ ಮಾಡಿದ್ಲು ಅಂತ ನೀನ್ ಈ ರೀತಿ ಉಪವಾಸ ಇದ್ರೆ ಹೇಗೆ? ಸ್ವಲ್ಪ ತಿನ್ನು. ನಾನ್ ತಿನ್ನಲ್ಲ, ನನ್ಗೇನು ಬೇಕಾಗಿಲ್ಲ. ಪದ್ಮಾ, ನಿನ್ ನೋವೇನು ಅಂತ ನನಗ್ ಗೊತ್ತು. ಒಡವೆ ವಿಷಯದಲ್ಲಿ ಆದ್ಯ ಮಾಡಿದ್ದು ತಪ್ಪೇ. ಆದ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳು? ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ಮಾಡೇ ಬಿಡ್ತಾಳೆ. ಆದ್ಯ ಹಾಗೆ ಮಾಡ್ಬಾರ್ದಿತ್ತು, ಆದ್ರೆ ಏನ್ ಮಾಡೋದು, ಮಾಡ್ಬಿಟ್ಲಲ್ಲ. ಆದ್ರೆ ಒಂದಂತೂ ನಿಜ ಪದ್ಮ, ನನಗ್ ಗೊತ್ತಿರೋ ಹಾಗೆ ಆದ್ಯ ಬೇಕಂತ ಇದನ್ನು ಮಾಡಿರೋಲ್ಲ. ಈ ಮಾತನ್ನ ಮಾತ್ರ ನಾನು ಖಚಿತವಾಗಿ ಹೇಳ್ಬಲ್ಲೆ. ಅಯ್ಯಯ್ಯೋ, ಆದ್ಯ ಬಗ್ಗೆ ನನ್ಗಷ್ಟು ಗೊತ್ತಿಲ್ವಾ ಅತ್ಗೆ? ಆದ್ಯದ್ದು ಎಳೆ ಮಗು ಮನ್ಸಿನ ಥರ. ಅವಳು ಬೇಕು ಅಂತ ಯಾಕೆ ಮಾಡ್ತಾಳೆ ಅತ್ಗೆ? ಇಷ್ಟೆಲ್ಲ ಗೊತ್ತಿದ್ಮೇಲೆ ಊಟ ಬಿಡ್ತೀನಿ ಅಂದ್ರೆ ಏನ್ ಪದ್ಮಾ? ನನ್ ಸೊಸೆನ ನಾನು ಅಷ್ಟು ಮಾತ್ರ ಅರ್ಥ ಮಾಡ್ಕೊಳಲ್ವಾ ಅತ್ಗೆ? ಆದ್ರೆ ಈಗ ನನ್ ಸಂಕಟ ಏನು ಅಂದ್ರೆ, ಅಷ್ಟೆಲ್ಲ ನಡೀತು, ನಾನಿಷ್ಟೆಲ್ಲ ಸಂಕಟ ಪಡ್ತಿದ್ದೀನಿ. ಆದ್ರೂ ಒಂದು ಸಲ ನನ್ನ ಹತ್ರ ಬಂದು, ಅತ್ತೆ ತಪ್ಪಾಗೋಯ್ತು, ನನ್ನ ಕ್ಷಮಿಸು ಅಂತ ಒಂದು ಮಾತಾದ್ರೂ ಕೇಳ್ಬೇಕಲ್ವಾ? ಏನ್ ಹೇಳ್ತಿದ್ಯಾ ಪದ್ಮಾ? ಆದ್ಯ ನಿನ್ನನ್ನ ಕ್ಷಮಿಸಿ ಅಂತ ಕೇಳಿಲ್ವಾ? ಕೇಳಿದ್ರೆ ಅತ್ಗೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಇದೆಯಾ ಅಕ್ಕ? ತಾನ್ ತಪ್ಪು ಮಾಡಿದೆ ಅಂತ ಅತ್ತೆಗೆ ತುಂಬಾ ಬೇಜಾರಾಗಿದೆ ಅಂತ ಆದ್ಯ ಕ್ಷಮೆ ಕೇಳಿದ್ರೆ ಅತ್ಗೆ ಯಾಕೆ ಹೀಗಾಡ್ತಿದ್ರು? ಸುಮ್ನಿರು ಪಾರ್ವತಿ, ಚಿಕ್ಕ ಹುಡುಗಿ ಅಲ್ವಾ, ಜೊತೆಗೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ವಿದೇಶದಲ್ಲಿ ಬೆಳೆದು ಬಂದಿರೋಳು. ಅದಕ್ಕೆ ಪಾಪ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಕಷ್ಟ ಆಗ್ತಿರ್ಬೋದು. ಹೋಗ್ಲಿ ಬಿಡು, ಅವಳು ಕೇಳ್ದೆ ಹೋದ್ರೆ ಏನಾಯ್ತು? ದೊಡ್ಡೋಳು ನಾನೇ ದೊಡ್ಡ ಮನ್ಸಿಂದ ಅವಳ ಹತ್ರ ಕ್ಷಮೆ ಕೇಳ್ತೀನಿ. ಆಗ ಸಮಸ್ಯೆಗಳೆಲ್ಲ ಹೊರಟೋಗತ್ತೆ.
ಯಾರು ದುಃಖ ಪಡುವಂತ ಅವಶ್ಯಕತೆನೇ ಇರಲ್ಲ. ಅಮ್ಮ, ನೀವು ಹೋಗಿ ಅವಳಿಗೆ ನಮ್ಮ ಕ್ಷಮೆ ಕೇಳೋದು? ಯಾರು ತಪ್ಪು ಮಾಡಿದಾರೋ ಅವರೇ ಕ್ಷಮೆ ಕೇಳಬೇಕು. ಆದ್ರೆ ನೀವು ತಪ್ಪು ಮಾಡಿರೋರು ಮುಂದೆ ತಲೆ ತೆಗ್ಸುವಂತ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ ಕಣೋ, ಆದ್ಯ ಯಾರು? ನೀನು ಪ್ರೀತಿಸಿರೋ ಹುಡುಗಿ, ನನಗ್ ಸೊಸೆ ಆಗೋಳು. ಹಾ, ನಮ್ಮವರು ಅನ್ಕೊಂಡಿರೋರ್ಗೋಸ್ಕರ ನಾವು ಒಂದ್ ಹೆಜ್ಜೆ ಕೆಳಗ್ ಹೋದ್ರೆ ಅದ್ರಲ್ಲಿ ತಪ್ಪೇನಿದೆ? ಅಮ್ಮ, ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ಇದಕ್ಕೂ ಮುಂಚೆ ಕೂಡ ಅವಳು ಹೀಗೆ ಮಾಡಿದ್ಲು. ತಪ್ಪು ಮಾಡಿರೋಳು ಅವಳೇ ಹಾಗಿರ್ಬೇಕಾದ್ರೆ ನೀವೇ ತಲೆ ತಗ್ಗಿಸ್ಬೇಕು? ಅಲ್ಲಪ್ಪ ಸೀನು, ನೀನ್ ಕೂಡ ಹೀಗೆ ಹೇಳಿದ್ರೆ ಅತ್ತೆ, ಅಲ್ಲ. ಇದು ಅಮ್ಮನ ವಿಷಯ ಆಗಿರೋದ್ರಿಂದ ಹೀಗೆ ಮಾತಾಡಬೇಕಾಗತ್ತೆ. ಅಮ್ಮ, ನಿಮ್ಗೀಗಲೇ ಹೇಳ್ತಿದ್ದೀನಿ, ಕ್ಷಮೆ ಕೇಳೋದು ಅಂತ ಏನಾದರೂ ಇದ್ರೆ ಅದು ಆದ್ಯ ನಿಮಗೆ ಕೇಳಬೇಕು. ಅದನ್ನ ಬಿಟ್ಟು ನೀವೇನಾದರೂ ಅವಳು ಕ್ಷಮೆ ಕೇಳಿದ್ರೆ ಸರಿ ಇರಲ್ಲ. ನಡಿ. ಓ, ಬಂದ್ರಾ? ಬನ್ನಿ, ಊಟ ಬಡಿಸ್ತೀನಿ. ಚಿಕ್ಕಮ್ಮ, ನನಗೆ ಹಸುವಾಗಿಲ್ಲ. ರಾಜಲಕ್ಷ್ಮಿ ಕೊಡಿ, ಅವಳಿಗೆ ತುಂಬಾನೇ ಹಸುವಾಗಿದೆ. ನನ್ಗೀಗೇನು ಬೇಡ ಚಿಕ್ಕಮ್ಮ. ಇದೇನು ಆದ್ಯ ನಿನ್ಗೆ ಹಸುವಾಗ್ತಿದೆ ಅಂತಾಳೆ, ನೀನ್ ಬೇಡ ಅಂತಿದ್ಯಲ್ಲ? ಹೇಳ್ತಾಳೆ ಬಿಡಿ ಚಿಕ್ಕಮ್ಮ, ನೀವ್ ಹೋಗಿ ಹಾಕ್ಕೊಡಿ. ನನಗೀಗೇನು ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ. ಹೌದು ರಾಜಲಕ್ಷ್ಮಿ, ಯಾಕೆ ಒಂಥರ ಇದೆಯಲ್ಲ? ಚಿಕ್ಕಮ್ಮ, ಕಾಲೇಜಿಂದ ಸೈಕಲ್ ಓಡಿಸ್ಕೊಂಡು ಬರುವಾಗ ಪಂಚರ್ ಆಯ್ತು. ತುಂಬಾ ದೂರದಿಂದ ನಡ್ಕೊಂಡು ಬರ್ತಿದೀವಲ್ಲ, ಅದಕ್ಕೆ ರಾಜಿ ಹಾಗೆ ಸುಸ್ತಾಗಿರೋಳ್ ತರ ಇದ್ದಾಳೆ. ರಾಜಿ, ನೀನ್ ನಡಿ, ಹೋಗಿ ರೆಸ್ಟ್ ಮಾಡು. ಚಿಕ್ಕಮ್ಮ, ಅತ್ತೆ ಎಲ್ಲಿದ್ದಾರೆ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮತ್ತೆ ಇನ್ನೂ ಬೇಜಾರ್ ಮಾಡ್ಕೊಂಡೇ ಇದ್ದಾರೆ. ಎಷ್ಟು ಸಮಾಧಾನ ಮಾಡಿದ್ರು ನನ್ ಮಾತು ಕೇಳ್ತಿಲ್ಲ. ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ದೆ ಮಾಡಿದ್ರು, ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲಮ್ಮ. ನಿಜವಾಗ್ಲೂ ನಾನು ಬೇಕು ಅಂತ ಮಾಡ್ಲಿಲ್ಲ ಚಿಕ್ಕಮ್ಮ. ನೀನ್ ಹೇಳೋ ಅಷ್ಟು ಈಸಿಯಾಗಿ ಅತ್ತಿಗೆಗೆ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ. ಊಟ ತಿಂಡಿ ಬಿಟ್ಟು ಉಪವಾಸ ಕೂತ್ಕೊಂಡಿದ್ರು. ಇನ್ನೂ ತಿಂದಿಲ್ವಾ ಚಿಕ್ಕಮ್ಮ? ಇರಿ, ನಾನು ಹೋಗಿ ಮಾತಾಡಿ ಬರ್ತೀನಿ. ಆದ್ಯ, ಬೇಡ,
ನಿಮ್ ದೊಡ್ಡಮ್ಮನು ನಾನು ಸಮಾಧಾನ ಮಾಡಿ ತಿನ್ಸಿದೀವಿ. ಸರಿ ಬಿಡಿ. ಸರಿ, ಹಾಗಾದ್ರೆ ನಾನು ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಹೋಗಿ ಸಾರಿ ಹೇಳ್ತೀನಿ ಚಿಕ್ಕಮ್ಮ. ನಿಂತ್ಕೋ. ನೀನ್ ಇವಾಗ ಹೋಗಿ ಅವ್ರ ಕೋಪ ಇನ್ನೂ ಜಾಸ್ತಿ ಮಾಡಬೇಡ. ಆ ಕೋಪ ಹೋಗೋದಕ್ಕೆ ಅಲ್ವಾ ಚಿಕ್ಕಮ್ಮ ಸಾರಿ ಕೇಳಬೇಕು ಅಂತಿರೋದು. ಇರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಿನ್ ಹೆಸರು ಹೇಳಿದ್ರೇನೆ ಮಾತಾಡಲ್ಲ ಅಂತಿದ್ರು. ನೀನ್ ಸುಮ್ನಿದ್ರೆ ಇವತ್ತಲ್ದಿದ್ರೆ ನಾಳೆ ಆದ್ರೂ ನಡೆದಿದ್ದನ್ ಮರ್ತು ಸ್ವಲ್ಪ ಸರಿ ಹೋಗ್ಬೋದು ಅನ್ನಿಸ್ತಿದೆ. ನನ್ನಿಂದಾನೇ ಅಲ್ವಾ ಚಿಕ್ಕಮ್ಮ ಅತ್ತೆ ಬೇಜಾರು ಮಾಡ್ಕೊಂಡಿರೋದು. ನಾನು ಸಾರಿ ಕೇಳಿದ್ರೆ ಸರಿ ಹೋಗುತ್ತೆ ಅಲ್ವಾ? ಹೋಗಿ ಅತ್ತೆ ಜೊತೆ ಮಾತಾಡ್ತೀನಿ. ನಿಂತ್ಕೋ. ನೀನ್ ಹೋಗಿ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ನೋಡು, ಈ ಬಟ್ಟೆ ತಗೊಂಡ್ ಹೋಗಿ ಒಣಗಕ್ ಹಾಕು. ಅದಲ್ಲ ಚಿಕ್ಕಮ್ಮ, ಅತ್ತೆಗೆ ಈಗೇನು ನನ್ ಕೆಲ್ಸ ನಾನ್ ಮಾಡ್ತೀನಿ, ನಿಮ್ ಕೆಲ್ಸನ ನೀವು ಮಾಡ್ಕೊಳ್ಳಿ ಅಂತ್ಯ.